ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ, ಅಥವಾ ಈಗ ಚುನಾವಣೆಯಲ್ಲಿ ಯಾರು ಸ್ವಲ್ಪ ಮುಂದಿದ್ದಾರೆ, ಯಾರು ಬರ್ತಾರೆ ಗೊತ್ತಿಲ್ಲ. ಜನರು ಏನ್ ಹೇಳ್ತಾರೆ? ಕೆಲವರು ಕಾಂಗ್ರೆಸ್ ಬರುತ್ತೆ ಅಂತಾರೆ, ಯಾರು ಹೇಳ್ತಾರೆ ಕಾಂಗ್ರೆಸ್ ಬರುತ್ತೆ. ನಿಮ್ಗೆ ಏನನ್ಸುತ್ತೆ? ಕಾಂಗ್ರೆಸ್ ಬರ್ತಾ ಇದೆ, ಕಾಂಗ್ರೆಸ್ ಬರ್ತಾ ಇದೆ 10 ವರ್ಷ ಆಯ್ತು. ಅದಕ್ಕೆ LDF ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದೆ, ಅದಕ್ಕೋಸ್ಕರ ಅವರೇ ಇನ್ನು ಮುಂದೆ ಬರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಡವರಿಗೆ ಮನೆ ಕೊಟ್ಟು ಚಿಕಿತ್ಸಾ ಸಹಾಯ, ಹೀಗೆ ತುಂಬಾ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಈ ಕಾಂಗ್ರೆಸ್ 10 ವರ್ಷ ಚಾನ್ಸ್ ಕೊಟ್ಟಿದ್ದೀರಲ್ಲ, 10 ವರ್ಷ ಕೊಟ್ರು, ಇನ್ನು ಅವರೇ ಬರ್ಲಿ. ಕಾಂಗ್ರೆಸ್ ಬೇಡ. ಯಾಕೆ? ಇವಾಗ ಬಂದ್ರೆ ಅವರು ನಿಲ್ಲಿಸ್ತಾರಲ್ಲ. ಇನ್ನು VS ಅಚ್ಯುತಾನಂದನ್ ಬರೋದು, ಪಿನರಾಯಿ ಅವರೇ ಇನ್ನು ಬರಬೇಕು. ಪಿನರಾಯಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಎಲೆಕ್ಷನ್ ಅಲ್ಲಿ ಯಾರು ಮುಂದಿದ್ದಾರೆ, ಯಾರು ಗೆಲ್ತಾರೆ ಅಂತ ಅನ್ಸುತ್ತಿದೆ? LDF, UDF, BJP ನ? ನಮಗೆ ಇಲ್ಲಿ ಕಳೆದ ಬಾರಿ ಮ್ಯಾಗ್ಸಿ ಗೆದ್ದಿದ್ದು, ಈ ಬಾರಿಯೂ ಮ್ಯಾಗ್ಸಿ ನಿಂತಿದ್ದಾರೆ. ಒಬ್ಬ ಒಳ್ಳೆ ವ್ಯಕ್ತಿ ಅಂತ ನನಗೆ ಅನ್ಸಿದೆ. ಯಾರು ಒಳ್ಳೆ ವ್ಯಕ್ತಿ? ಮ್ಯಾಗ್ಸಿ. ಯಾವ ಪಾರ್ಟಿ? LDF ಗೆಲ್ಲಬೇಕು. UDF ಯಾಕೆ? ಬದಲಾವಣೆ. ಜನರು ಬದಲಾವಣೆಗಳನ್ನ ಬಯಸ್ತಾರೆ. ನೀವ್ ಯಾವಾಗ್ಲೂ UDF ಬೆಂಬಲಿಗರೇ. ಯಾರು ಮುಂದಿದ್ದಾರೆ? ಮ್ಯಾಕ್ಸಿ, KJ, ಮ್ಯಾಕ್ಸಿ, LDF. ಕೇರಳದಲ್ಲಿ ಒಟ್ಟಾರೆ ಹೇಳೋದು ನಮಗೆ ಏನು ಅಂತ ಗೊತ್ತಿಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿದೆ? ಎಲ್ಲರೂ ನನ್ನನ್ನ ಕೇಳ್ತಾ ಇದ್ದಾರೆ, ಆದ್ರೂ ಎಡಪಕ್ಷ ಬರಬೇಕು ಎನ್ನುವುದು ನಮ್ಮ ಆಸೆ. ನೀವು ಪಾರ್ಟಿಯಲ್ಲಿದ್ದೀರಾ? ಏನಾದ ನೀವು LDF ಪಾರ್ಟಿಯಲ್ಲಿದ್ದೀರಾ? ನಾವು ಅಭಿಮಾನಿ. ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ? LDF. ನಿಮ್ಗೆ LDF 3ನೇ ಅವಧಿ ಬೇಕಾ? ಜನರು ಹಾಗೆ ಬಯಸುತ್ತಿದ್ದಾರಾ? ಹೌದು. ಯಾಕೆ? ಯಾಕಂದ್ರೆ LDF ರಾಜ್ಯದಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದೆ, ರಸ್ತೆಗಳು, ಸೇತುವೆಗಳು ಎಲ್ಲವೂ. ಮತ್ತು ಜನರು ಮತ್ತೆ 3ನೇ ಬಾರಿಗೆ LDF ನೇತೃತ್ವವನ್ನ ಬಯಸ್ತಾರೆ. UDF ಬೇಡ. UDFಗೆ ಒಂದು ಅವಕಾಶ ಕೊಡ್ತಾ ಇಲ್ಲ ಕಾಂಗ್ರೆಸ್. ಅವಕಾಶ ಇಲ್ಲ. ಇಲ್ಲಿ ಕೊಚ್ಚಿಯಲ್ಲಿನ ಒಂದು KSRTC ಬಸ್ಸಿನಲ್ಲಿ ಈ ನಿರ್ದಿಷ್ಟ ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ ಮತ್ತು ಹೇಗೆ ಎಂದು ಜನರ ಅಭಿಪ್ರಾಯವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತಿದ್ದೆವು. ಮತ್ತು ಇಲ್ಲಿ ಇದು ತುಂಬಾ ಆಸಕ್ತಿದಾಯಕ ಹೋರಾಟವಾಗಲಿದೆ. ಯಾಕೆಂದ್ರೆ BJP ಸ್ಪರ್ಧೆಯಲ್ಲಿದ್ದರೂ ಇದು ಮೂಲಭೂತವಾಗಿ ಯಾವಾಗಲೂ ಇದ್ದಂತೆಯೇ UDF ಮತ್ತು LDF ನಡುವಿನ ದ್ವಿಧ್ರುವ ಸ್ಪರ್ಧೆಯಾಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. LDF ಸಹಜವಾಗಿಯೇ 2021ರಲ್ಲಿ 50 ವರ್ಷಗಳ ದಾಖಲೆಯನ್ನು ಮುರಿದು ಪಿನರಾಯಿ ವಿಜಯನ್ ರವರಿಗೆ 2ನೇ ಅವಧಿಯ ಅಧಿಕಾರವನ್ನು ಖಚಿತಪಡಿಸಿತ್ತು. ಆದರೆ ಕಾಂಗ್ರೆಸ್ಗೆ ಇದು ಅವರು ಯಾವುದೇ ಕಾರಣಕ್ಕೂ ಸೋಲಬಾರದಂತಹ ಒಂದು ಚುನಾವಣೆ. ಅವರು 10 ವರ್ಷಗಳಿಂದ ಅಧಿಕಾರದಿಂದ ಹೊರಗಿದ್ದಾರೆ ಮತ್ತು ಕೇರಳದಲ್ಲಿ ತಮ್ಮ ಕಾರ್ಯಕರ್ತರು ಧೈರ್ಯಗೆಡದಂತೆ ನೋಡಿಕೊಳ್ಳಲು ಅವರು ಈ ಚುನಾವಣೆಯನ್ನು ಗೆಲ್ಲಬೇಕಾಗುತ್ತದೆ. ಕೊಚ್ಚಿಯಿಂದ ಕ್ಯಾಮರಾ ಪರ್ಸನ್ ಪಾಲ್ ರಾಜ್ ಅವರೊಂದಿಗೆ ಡಿಕೋಡರ್ಗಾಗಿ ಕುಮಾರ್ ಸುಧಿ.